ಹಲೋ, ಜಾರ್ಜಿ ಸ್ಪೀಕಿಂಗ್. ಹೇಳಿ ಪದ್ಮಜ. ಹಾಗಾದ್ರೆ ಈ ವಿಷಯನ ಮೊದಲು ಮಹಿಳಾ ಸಂಘದವ್ರಿಗೆ ತಿಳಿಸ್ಬೇಕು. ಎಲ್ಲರೂ ಸಾಧನೆ ಮಾಡ್ತಾರೆ, ಆದ್ರೆ ನಾವು ಯಾರು ಮಾಡಕ್ ಆಗ್ಬಾರ್ದು ಅಂತ ಸ್ಪೆಷಲ್ ಅಚೀವ್ಮೆಂಟ್ ನ ಮಾಡ್ಬೇಕು. ಅದೇ ಬುದ್ಧಿವಂತರ ಲಕ್ಷಣ. ಬಾಯ್. ಯಾರ್ ನೀವು? ನಾನು ಗಿರಿಧರ್. ಓಹೋ, ಯಾಕಿನ್ನು ಸತ್ತಿಲ್ಲ? ಸಾಯೋದಕ್ಕೆ ಮುಂಚೆ ನನ್ನ ನೋಡಿ ಅಂತ ಜಾಜಿ ಅವ್ರು ಹೇಳಿದ್ರು. ಅಂದ್ರೆ ಸಾಯೋದಕ್ಕೆ ನಿಮ್ ಜೊತೆ ಅವ್ರ ಕಂಪ್ನಿ ಕೊಡ್ತಾರಂತ? ಚಂಪಾ, ಡೋಂಟ್ ಟಾಕ್ ರಬಿಶ್. ಗಿರಿಧರ್ನ ಮನೆಗೆ ನಾನ್ ಕರ್ಸಿದ್ದು. ನಿಂದೇನ್ ಹೆಡ್ ಲಾಂಗು? ಲಾಂಗು ಇಲ್ಲ, ಮಚ್ಚ ಇಲ್ಲ. ನೀವೇ ಮಾತಾಡ್ಸಿ, ನಾನೆಲ್ ಬೇಡ ಅಂದ. ಗಿರಿಧರ್, ನೀವು ಬನ್ನಿ. ನಿಮ್ ಕತೆ ಏನು ಅಂತ ನೀಟಾಗಿ ಹೇಳಿ, ನಾನ್ ಕೇಳಿಸ್ಕೊತೀನಿ. ಕತೆ ಹೇಳುವೆ, ನನ್ನ ಕತೆ ಹೇಳುವೆ. ಚಂಪಾ, ಇದೇ ರೀತಿ ಡಿಸ್ಟರ್ಬ್ ಮಾಡಿದ್ರೆ ಮನೆಯಿಂದ ಓಡಿಸ್ಬಿಡ್ತೀನಿ. ನೀವೇನ್ರಿ ಓಡ್ಸೋದು? ಗೆಲ್ಲಿ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಯಾರೇ ಅವನು? ಅದೇ ಸಾಯೋದಿಕ್ ಹೊರಟಿದ್ನಲ್ಲ ಅವನು. ರಾಮ, ನೀನು ಯಾವ್ದೇ ಕಾರಣಕ್ಕೂ ಸಾಯ್ಬಾರ್ದು. ಅಂದ್ರೆ ನಾನು ಬದುಕಿ ನನ್ನ ಪ್ರೀತಿನ ಸಾಯಿಸ್ಬಿಡ್ಲಾ? ಎರಡು ಉಳಿಬೇಕು. ಹಾಗ್ ಮಾಡ್ತೀನಿ. ಏನ್ ಮಾಡ್ತೀರಾ? ನಿಮ್ ಗರ್ಲ್ ಫ್ರೆಂಡ್ ಹತ್ರ ನಾನ್ ಮಾತಾಡ್ತೀನಿ. ಅವಳ ಮನ್ಸನ್ನ ಚೇಂಜ್ ಮಾಡ್ತೀನಿ. ಟಿವಿ ಟೆಂಡರ್ನ ಕರೆಸ್ತೀನಿ. ಅವ್ರ ಮುಂದೆನೆ ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀನಿ. ಅವಳು ಎಲ್ಲಿ ಸಿಗ್ತಾಳೆ? ಜಾಗಿಂಗ್ ಅಂತ ಡೈಲಿ ಪಾರ್ಕಿಂಗ್ ಬರ್ತಾಳೆ. ಹಾಗಾದ್ರೆ ನಾಳೆ ಅವಳನ್ನ ಅಲ್ಲೇ ಮೀಟ್ ಮಾಡೋಣ. ಅವಳೆ ಕರಿಷ್ಮಾ. ಹೇಗಿದ್ದಾಳೆ? ಕ್ಯೂಟ್ ಆಗಿದ್ದಾಳೆ. ಅಲ್ಲ, ಇಂತ ಸ್ಮಾಲ್ ಪ್ರಾಬ್ಲಮ್ಸ್ಗೆಲ್ಲ ಸಾಯೋದಕ್ಕೆ ಹೊರಟಿದ್ದಿಲ್ಲ. ಇದು ಸರಿನಾ? ಸ್ಮಾಲ್ ಪ್ರಾಬ್ಲಮ್ ಅಲ್ಲ, ನನ್ನ ಲೈಫ್ ಪ್ರಾಬ್ಲಮ್. ಅವಳಿಗೆ ಎಷ್ಟು ಜಂಬ ಇದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅದನ್ನ ನಾನ್ ಸರಿ ಮಾಡ್ತೀನಿ. ಒಂದ್ ಹುಡುಗಿ ತನ್ನ ಲವರ್ ಜೊತೆ ಇನ್ನೊಂದು ಹುಡುಗಿ ಇರೋದನ್ನ ಸಹಿಸಲ್ಲ. ಆ ಟ್ರಿಕ್ ನ ಇಲ್ಲಿ ಅಪ್ಲೈ ಮಾಡೋಣ. ಅದ್ರ ನಾನು ಸಾಯೋಷ್ಟಿಲ್ಲ. ನೀನು ಅವಳ ಮುಂದೆ ಜಾಗ್ ಮಾಡ್ಕೊಂಡು ಹೋಗು. ಅವಳ ರಿಯಾಕ್ಷನ್ ಸ್ಟಡಿ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನಾನು ಆಗ್ಲೇ ಹೇಳಿಲ್ವಾ ಅವಳು ನನ್ ಕೇರೆ ಮಾಡಲ್ಲ ಅಂತ? ನೋಡಿ ಹೇಗ್ ಮುಖ ಸಂದಿಸ್ಕೊಂಡು ಹೋದ್ಲು. ಅವಳಿಗೆ ನಿನ್ ಮೇಲೆ ಸಿಕ್ಕಾಪಟ್ಟೆ ಲವ್ ಇರೋದ್ರಿಂದನೇ ಈ ತರ ರಿಯಾಕ್ಷನ್ ಕೊಟ್ಟಿದ್ದು. ನೋವಿದ್ಯಾ? ಬೇಗ ಕೊಡೆ. ಏನಾಯ್ತು? ಈ ಜಾಜಿ ಅವರೇ, ನಾನ್ ನಿಮ್ ಮನೇಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ಕಳ್ಸ್ಕೊಡ್ರಿ. ಯಾಕೆ ಈ ಗೋಳ ಗೊತ್ತಿಲ್ಲ? ಕಾಫಿನ ಇದು ಕುಡಿದು ನೋಡಿ. ಸೂಪರ್ ಆಗಿದೆ. ಇದು ಸೂಪರ್ ಆಗಿದೆ. ನನಗೆ ಉಪ್ಪು ಕೊಟ್ಟಿದ್ದಾಳೆ. ಚಂಪಾ, ಯಾಕೆ ಹೀಗ್ ಮಾಡ್ದೆ? ನಾನೇನು ಮಾಡಿಲ್ಲ ಜಾಜಿ ಅಕ್ಕ. ನಿಮ್ಗೆ ಕೊಟ್ಟಿರೋ ಕಾಫಿನೇ ಅವರಿಗೂ ಕೊಟ್ಟಿರೋದು. ಜಾಜಿ, ಈ ರಾಕ್ಷಸನ್ನ ತಂದು ಮನೇಲಿ ಇಟ್ಕೊಂಡಿಲ್ಲ. ಈಗ ನೋಡು, ನಿನ್ನೆ ದಬಾಯಿಸ್ತಾ ಇದ್ದಾನೆ. ಇಷ್ಟೇ ಅಲ್ಲಮ್ಮ, ಇನ್ನೂ ಇದೆ, ಅನುಭವಿಸುವಂತೆ. ಚಂಪಾ, ನಡಿಯ ಕಾಫಿ ಕೊಡು. ಜಾಜಿ ಅವರೇ, ಸಹಾಯ ಕೊಟ್ಟು ಮನೆ ಕರ್ಕೊಂಡ್ಬಂದು ಹಿಂಗ ಟಾರ್ಚರ್ ಕೊಡೋದು? ನೋಡು, ಇವತ್ ಯಾಕೋ ನಿನ್ ಮೂಡ್ ಸರಿ ಇಲ್ಲ. ಗೋ ಅಂಡ್ ರಿಲ್ಯಾಕ್ಸ್. ಐ ನೀಡ್ ಯುವರ್ ಹೆಲ್ಪ್. ನನಗ್ ಗೊತ್ತಿತ್ತು ನೀನ್ ನನ್ನ ಹತ್ರ ಬಂದೇ ಬರ್ತೀಯಾ ಅಂತ. ಆ ಗಿರಿಧರು ನನ್ನನ್ನ ಮ್ಯಾನೇಜ್ ಆಗು ಅಂತ ಪೀಡಿಸ್ತಾ ಇದಾರೆ. ಅವ್ನಿಗೆ ಈಗಾಗ್ಲೇ ಮದುವೆ ಆಗಿದೆ. ಹೆಂಡತಿನ ಬಿಟ್ಬಿಟ್ಟಿದ್ದಾನೆ. ಅದೆಷ್ಟು ಜನ ಹೆಣ್ಮಕ್ಳು ಅವ್ನ ಲೈಫಲ್ಲಿ ಬಂದು ಹೋದ್ರು ಏನೋ. ಅವನೊಬ್ಬ ಅಯೋಗ್ಯ. ನಂದು ಮತ್ತೆ ಗಿರಿಧರ್ ಫೋಟೋ ತೆಗ್ದಿದ್ ನೀನೇನಾ? ಅರೆ, ನಾನ್ ಯಾಕೆ ತೆಗಿಲಿ? ಯಾರು ತೆಗ್ದಿದಾರೋ ಯಾರು ಗೊತ್ತು. ನಂಗನ್ಸತ್ತೆ ಅವನೇ ತೆಗ್ಸಿರ್ಬೇಕು. ಯಾಕೆ ಬ್ಲಾಕ್ ಮೇಲ್ ಮಾಡಕ್ಕೆ? ನನ್ ತಲೆ ಕೆಡ್ತಾ ಇದೆ. ನಾಳೆ ನಾನೇನಾದ್ರೂ ನಮ್ಮ ಮ್ಯಾರೇಜ್ ಆಗ್ಲಿಲ್ಲ ಅಂದ್ರೆ ನಮ್ ಮನೇಲಿ ಇರೋರು ಎಲ್ಲರನ್ನು ಚೂರಿ ಹಾಕಿ ಸಾಯಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ. ಡೋಂಟ್ ವರಿ, ನಿಂಗೆ ಹೆಲ್ಪ್ ಮಾಡೋದಕ್ಕೆ ನಾನು ಇರ್ತೀನಿ. ಆ ಕಡೆ ಹೋಗೋ ಅಭಿಷೇಕದ ಮುಂದೆ ನನ್ ಮಗ ಬೇರೆ ಊರಲ್ಲಿಲ್ಲ. ನನ್ ಸೊಸೆ ಇವನ್ ಯಾಕೆ ಮದುವೆ ಆಗ್ತಿದ್ದಾಳೆ? ಮದುವೆ ಆಗ್ಲಿಲ್ಲ ಅಂದ್ರೆ ಚೂರಿ ಹಾಕ್ತಾನಂತಲ್ಲ. ನೀನ್ ಈ ಹರ್ನ ಇವ್ರಿ ಹಾಕೋ. ಅಂತೂ ನಮ್ಮಿಬ್ರು ಮದುವೆ ಆಯ್ತು. ಇನ್ ಯಾವತ್ತಿದ್ರು ನೀನ್ ನನ್ನವಳು. ನಾನು ಯಾವತ್ತೋ ನಿನ್ನವಳಾಗಿದ್ದೆ. ಕಲ್ಪನಾ? ಹೌದು, ಇವತ್ತಿಗೆ ನಿನ್ನ ಮದುವೆ ಆಗಿ 3 ವರ್ಷ ಆಯ್ತು. ಮೋಸ ಮೋಸ, ಯಾರು ಹೀಗ್ ಮಾಡಿದ್ದು? ನಾವೇ ಹೀಗೆಲ್ಲ ಮಾಡಿದ್ದು. ಗಿರಿಧರ್, ಇನ್ಮೇಲೆ ನಿನ್ನ ಆಟ ನಡೆಯಲ್ಲ. ಯಾಕೆಂದ್ರೆ ನೀನ್ ಮದ್ವೆ ಆಗಿರೋದನ್ನ ಪದ್ದು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ. ಕರಿಷ್ಮಾ, ನೀನು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಾ? ನಿನ್ ನಾಟಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ಬೇಕು ಅಂತಾನೆ ನಾನು ಹೀಗ್ ಮಾಡಿದ್ದು. ನೋಡೋ, ಈಗ್ಲಾದ್ರೂ ಇವ್ರ ಜೊತೆ ಮರ್ಯಾದೆ ಸಂಸಾರ ಮಾಡು. ಇಲ್ಲ ಅಂದ್ರೆ 1 2 3 4 ಏನದು? ಜೈಲು. ವಿಠಲ ವಿಠಲ